ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಿನೇಶ್ ಯಾದವ್ ಎಂಬ ಯುವಕ ಮದುವೆಯಾಗುವುದಾಗಿ ನಂಬಿಸಿ ಬಳಿಕ ಜಾತಿ ಕಾರಣ ನೀಡಿ ಮದುವೆಗೆ ನಿರಾಕರಿಸಿದ್ದಾನೆ ಎಂದು ಆರೋಪಿಸಿ ಯುವತಿ ಲಕ್ಷ್ಮಿ ನೇತೃತ್ವದಲ್ಲಿ ಹಾಗೂ ಎಎಸ್ಎಸ್ಕೆ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಅವರ ಮಾರ್ಗದರ್ಶನದಲ್ಲಿ ಬೆಳ್ಳಂದೂರು ಪೊಲೀಸ್ ಠಾಣೆ ಮುಂಭಾಗ ಮೌನ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಲಕ್ಷ್ಮಿ, ನಾನು ಮತ್ತು ದಿನೇಶ್ ಯಾದವ್ ಕಳೆದ 4 ವರ್ಷಗಳಿಂದ ಪರಿಚಯ ಹೊಂದಿದ್ದು ಒಂದೇ ಗ್ರಂಥಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೆವು. ಈ ಅವಧಿಯಲ್ಲಿ ನನ್ನ ಮದುವೆಯಾಗುವುದಾಗಿ ನಂಬಿಸಿದ್ದ ದಿನೇಶ್ ಇದೀಗ ನಮ್ಮ ಜಾತಿಗಳು ಬೇರೆ, ಪೋಷಕರು ಒಪ್ಪುತ್ತಿಲ್ಲ ಎಂಬ ಕಾರಣ ನೀಡಿ ಹಿಂದೆ ಸರಿದಿದ್ದಾರೆ. ದಿನೇಶ್ ಯಾದವ್ ನನ್ನನ್ನ ಮದುವೆಯಾಗುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಮಾತನಾಡಿದ ಎಎಸ್ಎಸ್ಕೆ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್, ಯುವತಿಗೆ ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಬಿಕ್ಕನಹಳ್ಳಿ ಕುಮಾರ್, ಯುವ ಘಟಕದ ಅಧ್ಯಕ್ಷ ಹೆಬ್ಬಗೋಡಿ ಭಾಸ್ಕರ್, ಪ್ರಶಾಂತ್, ಚಲಪತಿ, ಸಿದ್ದರಾಮಯ್ಯ, ಮುಳ್ಳೂರು ವೆಂಕಟಸ್ವಾಮಿ, ಡಿಕೆ ಮಂಜುನಾಥ್, ಯಲ್ಲಪ್ಪ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಆ ಹುಡುಗ ಬಂದ್ರೆ ಮಾತಾಡೋದು ದಯವಿಟ್ಟು ಇಲ್ಲ ಸರ್. ಈಗ ಒಳಗೆ ಹೋಗಿ ನಾವು ಹುಡುಗ ಇಲ್ದಿರಾ ಸೀನಿಯರ್ ಆಫೀಸರ್ ನೋಡಿ ಸರ್, ಸೀನಿಯರ್ ಆಫೀಸರ್ಸ್ ನಮ್ಮನ್ನು ಕಾಪಾಡ್ತಾರೆ. ನೀವು ನಮ್ಮನ್ನು ಕಾಪಾಡ್ತೀರಾ? ನೀವು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋರು ಬರಲಿ, ಹುಡುಗ ಬರಲಿ. ಆ ಹುಡುಗಿ ಸರ್, ಆ ಹುಡುಗಿನ ಇನ್ನೊಂದು ಮಾತಾಡ್ತೀನಿ ಸರ್. ನೋಡಮ್ಮ, ಕೇಸ್ ಮಾಡಿ ಕಂಪ್ಲೇಂಟ್ ಮಾಡೋದು 2 ನಿಮಿಷ. ಎಷ್ಟೇ ದೂರದಲ್ಲಿರಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಹೈಕೋರ್ಟಿಂದ ಸ್ಟೇ ಆಗದಿರೋ ನೋಡ್ಕೊಳ್ತಾರೆ. ಪೊಲೀಸ್ನವ್ರು ಪ್ರತಿಯೊಂದಕ್ಕೂ ಸಹಾಯ ಮಾಡ್ತಾರೆ. ನಮಗೆ ಯಾರು ದೂರ ಏನಲ್ಲ, ಎಲ್ಲರೂ ಗೊತ್ತಿರೋಂಥವ್ರೆ, ಯಾರು ದೂರ ಏನಲ್ಲ. ಪೊಲೀಸ್ನವ್ರು ಪ್ರತಿಯೊಂದು ವಿಚಾರದಲ್ಲಿನೂ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ, ಅವ್ರಿಗೆ FIR ಮಾಡಿ ಅರೆಸ್ಟ್ ಮಾಡಮ್ಮ ಅಂದರೆ ಕೆಲಸ ಮಾಡಿಸಿದ್ದೆ ನಾವಲ್ಲ. ನಾವೇನಕ್ಕೆ ಸಸ್ಪೆಂಡ್ ಮಾಡಿಸ್ಬೇಕು, ನಾವೇನಕ್ಕೆ ಅರೆಸ್ಟ್ ಮಾಡಿಸ್ಬೇಕು? ನಮ್ಗೆ ಅವ್ನು ಬಂದು ಮದುವೆ ಮಾಡ್ಕೊಂಡ್ರೆ ಸಾಕು ಅಂತ ಅವ್ರಿಗಿರೋದು. ಮಾತಾಡಿ ದಯವಿಟ್ಟು ನಂಬಲ್ ರಿಕ್ವೆಸ್ಟು ಸರ್. ಇವ್ರನ್ನೆಲ್ಲ ಕಳಿಸ್ಬಂದ್ರೆ ಕಳಿಸ್ಬಿಡ್ತೀನಿ. ಯಾರು ಇರಬಾರ್ದು, ಎಲ್ಲರೂ ಹೊರಟೋಗ್ಬೇಕು. ನಾನು ಅವ್ರಿಗೆ ಮಾತ್ರ ಅವನು 7 ದಿನ ರಜಾ ಮುಗಿಸ್ಕೊಂಡು ಬಂದ್ರೂ ಇಲ್ಲೇ ಇರ್ತೀನಿ, ಎಲ್ಲ ಒಂದು ಕಡೆ. ಅವನು ಬರ್ಬೇಕು ಸರ್. ಬನ್ನಿ ಬನ್ನಿ ಬನ್ನಿ. ಎಲ್ಲರೂ ಹೋಗ್ರೆ ಅವ್ರೇನೋ ಇಲ್ಲಿ ಕ್ರೌಡ್ ಆಗೈತೆ, ಅದಾಗೈತೆ, ಇದಾಗೈತೆ ಅಂದ್ರೆ ಎಲ್ಲರೂ ಹೋಗ್ರಿ. ಕುತ್ಕೊಂಡಿದ್ದೇ ಇರ್ತೀನಿ ಇವಾಗ. ಒಂದು ದುಡ್ಡು ಕಾಸು ವರ್ಕೌಟ್ ಆಗಿಲ್ಲ ಅಂದ್ರೆ 7 ದಿನ ರಜೆ ಕೊಟ್ಟರು. ಕೇಳು, ಒಳಗೆ ಹೋದ್ರೆ ದುಡ್ಡು ಕಾಸು ಒಂದು ವರ್ಕೌಟ್ ಆಗೈತೆ ಅಂತ ಹೇಳ್ತಿಲ್ಲ ಸರ್. 7 ದಿನ ಏನು ರಜೆ ಕೊಟ್ರಿ ಅಂತ ಕೇಳು. ಕರೆದ್ರೆ ಹೋಗಿ ಮಾತಾಡಿ. ಏನ್ಸಿನಣ್ಣ ಹಂಗೆ ಗೌಡ ಅಂದರೆ ಬೇಗ ಕರೆಸ್ತಾರೆ. ಬಾಣ ಮಂಜಣ್ಣ, ಬಾ 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 ಬಾ. ನಮ್ಮ ಬೇಗೂರು ಅಧ್ಯಕ್ಷರು ಬಂದವ್ರು. ಬಾಣ, ನಾವು ಗೌರವಾಧ್ಯಕ್ಷರು ಮಂಜಣ್ಣ. ಜನ ಸೇರ್ತಾರೆ. ನಿನ್ನ ಗಂಡ ನಿನ್ನ ಸಾಸ್ಕೊ ಹೋಗು. ನಾವು ಬೇಡ ಏನಣ್ಣ, ನಾವು ಇಲ್ಲಿರ್ತೀವಿ, ನೀನು ಹೋಗಿ ಸಾಸ್ಕೊ ಹೋಗು. ಏನು ಸೋಣ ಮಾಡೋ ಶುಕ್ರವಾರ ಎಲ್ಲ ಬಾಡ ಬಿಟ್ಬಿಟ್ಟಿದ್ದೀವಿ ನಾವು. 2-3 ವರ್ಷ ಆಗೈತೆ ಸರ್. ಸರ್ 3 ವರ್ಷ ಆಗಿದೆ ಸರ್. 3 ವರ್ಷ ಆಗಿದೆ ಸರ್. ನಾನು ಕ್ಯಾಶ್ ಮ್ಯಾರೇಜಸ್ ಬಿಟ್ಬಿಟ್ಟು. ಅವ್ರಿಗೆ ತಂದೆ ತಾಯಿ ಯಾರೂ ಇಲ್ಲ ಸರ್. ಅವನೇ ಮನೆ ಮಾಡಿ ಜನರಲ್ಲೇ ಹೋಟೆಲ್ ಅವನೇ ಇಟ್ಟು ಬೇರೆ ಥರ ಎಲ್ಲ ಮಾಡಿ ಮತ್ತೆ ಈ ಹುಡುಗಿ ಮೇಲೆ ಇಲ್ಲದಂಥ ಆರೋಪಗಳ ಅದು ಎಲ್ಲ ಮಾಡಿಕೊಂಡು 1 ವರ್ಷದಿಂದ ಕೆಲಸಕ್ಕೆ ಸೇರ್ಕೊಂಡಾಗಿಂದ ಇಲ್ಲಿ ತನಕ ಹುಡುಗಿಗೆ ಯಾವ ಥರ ಚಿತ್ರಹಿಂಸೆ ಕೊಡಬೇಕು ಎಲ್ಲ ಥರ ಕೊಟ್ಟು ಈಗ ಈ ಹುಡುಗಿ ಹತ್ರನೇ ಹೇಳ್ತಾನೆ
ಪೊಲೀಸ್ನವರೆಲ್ಲ ನನ್ನ ಮಾತು ಕೇಳ್ತಾರೆ. ನಂಗೆ 17 ಎಕರೆ ಜಮೀನು ಐತೆ, ಎಲ್ಲ ಮಾತಾಡಿದ್ದಾಳೆ ಸರ್, ಎಲ್ಲ ಹುಡುಗಿ ಹತ್ರ ಇಟ್ಕೊಂಡಿದ್ದಾರೆ. ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ನಿಮ್ಗೆ ಎಷ್ಟು ಬೇಕು ಹೇಳಿ ದುಡ್ಡು ನಾನು ನಿಮ್ಗೆ ಕೊಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ ನಮ್ಮ ಮಾತು ಕೇಳ್ತಾರೆ, ಯಾರು ನಮ್ಮ ಮಾತು ಬಿಟ್ಕೊಡಲ್ಲ. ಅದೇ ಥರ ನಾವು ವಿಡಿಯೋ ಮಾಡಿದ ದಿನವೇ ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಈ ಹುಡುಗಿ ನಮ್ಮ ಹತ್ರ ಬಂದಿದ್ದ ದಿನಾನೇ ಇದೇ ಪೊಲೀಸ್ ಸ್ಟೇಷನಲ್ಲಿ 7 ದಿನ ರಜೆ ಕೊಡ್ತಾರೆ. ಅದು ಶನಿವಾರ. ಹಾಂ ಸರ್. ನಾವು ಆ ವಿಡಿಯೋ ಆಗಿದ ತಕ್ಷಣ ಸರ್ ಹೋಗಿ ಇವ್ರ ಪಿ ಜಿಯಲ್ಲಿ ಹೋಗಿ ಇವರು ಒಂದು ನಿಮಿಷ ಸರ್, ನೆಕ್ಸ್ಟು ನಿನ್ನೆ ಸರ್ ಇವ್ರ ಪಿ ಜಿಗೆ ಹೋಗ್ಬಿಟ್ಟು ಅಲ್ಲಿ ಇವ್ರ ಫ್ರೆಂಡ್ಸ್ಗೆಲ್ಲ ಬೆದರಿಕೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಬೇರೆ ಥರ ಎಲ್ಲ ಥರನೂ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಸರ್. ಈಗ ಆ ವ್ಯಕ್ತಿ ಆ ವಿಡಿಯೋ ನೋಡಿ ಅಥವಾ ಈ ಹುಡುಗಿ ಒಂದು ಕಷ್ಟ ನೋಡಿ ಏನೋ ಒಂದು ನೋಡಿ ಇವ್ರ ಹತ್ರ ಬಂದು ಕುತ್ಕೊಂಡು ಮಾತಾಡಿದ್ರೆ ಏನೂ ಇಲ್ಲ ಸರ್. ಇವ್ರ ಅಕ್ಕ ಸರ್, ಅವ್ರಿಗೂ ಕಾಲಿಲ್ಲ, ಹ್ಯಾಂಡಿಕ್ಯಾಪ್, ಅವ್ರಿಗೂ ನನಗೆ ಫೋನ್ ಮಾಡಿದ್ದೆ ನೇರವಾಗಿ. ಫೋನ್ ಮಾಡಿ ನಾನೇನು ಹೇಳಿದೆ, ನೀವು ಈ ವಿಚಾರದಲ್ಲಿ ಇದು ಮಾಡಬೇಕಾ ಸರ್ ಅಂತ ಸಹಾಯ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ, ನೀವೇ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂದರೆ ಬೆಂಗಳೂರಲ್ಲೇ ಇದ್ದಾನೆ, ಇವ್ರ ಪಿ ಜಿ ಹತ್ರನೇ ಇದ್ದಾನೆ, ಇಲ್ಲ ಊರಿಗೆ ಹೋಗಿದ್ದೀನಿ ಅಂತ ಅಂದ. ಸರಿ ಆಯಿತು ಅಂತೇಳ್ಬಿಟ್ಟು ನಾನು ನಿನ್ನೆ ತನಕ ಅವ್ರವ್ರಿಗೂ ಹೇಳಿದ್ರು ಸರ್, ಅವ್ರೂರಲ್ಲಿ ಯಜಮಾನರು ಮತ್ತು ಹುಡುಗ ಅವ್ರೂರಲ್ಲಿ ನಮ್ಮ ಸಂಘಟನೆಯಲ್ಲಿರೋರನ್ನ ಎಲ್ಲರೂ ಹೋಗಿ ಇವಾಗ ಅಲ್ಲಿ ಅವ್ರ ಮನೆ ಮುಂದೆನೋ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಸರ್. ಒಂದು ಕಡೆ ಅವ್ರಿಗೆ ನಾವು ಹೇಳಿದ್ದು, ನಾವಿಲ್ಲಿ ಬಂದಿರೋಂಥದ್ದು ಉದ್ದೇಶ ಏನು ಗೊತ್ತಾ ಸರ್, ಅವನು ಓದೋ ವಿಚಾರದಿಂದ ಹಿಡ್ಕೊಂಡು ಲೈಬ್ರರಿಯಲ್ಲಿ 3 ವರ್ಷದಿಂದನೇ ಅವ್ರಿಗೆ ಅವನು ಪರಿಚಯ ಆಗಿದೆ ಸರ್, ಕೆಲಸಕ್ಕೆ ಮೊದಲಿಂದಾನೆ. ಕರೆಕ್ಟೇನಮ್ಮ? ಅವತ್ತಿಂದ ಈ ಹುಡುಗಿನೂ ಅವ್ನ ಕೆಲಸ ಸಿಗೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ. ಅವ್ನು ಫೋನ್ಪೇ ಬೇಕಾದಷ್ಟು ದುಡ್ಡು ಹಾಕಿದ್ದಾಳೆ. ಆಮೇಲೆ ಅವ್ನು ಓದೋದಕ್ಕೆ ಇದಕ್ಕೆ ಬೇರೆ ಬೇರೆ ಥರ ಎಲ್ಲ ವಿಚಾರಗಳಲ್ಲಿನೂ ಅವನು ಈ ಹುಡುಗಿಗೆ ಸಹಾಯ ಮಾಡಿದ್ದಾನೆ, ಈ ಹುಡುಗಿನೂ ಅವನಿಗೆ ಸಹಾಯ ಮಾಡಿದ್ದಾಳೆ. ಫೋನ್ಪೇನಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ಸ್ ನಡೆದಿದೆ. ನಾವು ಹೇಳೋವಂಥದ್ದು ಏನಂದರೆ, ಈ ಹುಡುಗಿ ಹೇಳೋವಂಥದ್ದು ನಾನೇ ಬೇಕಾದರೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ, ಅಥವಾ ಅವ್ನು ಇರೋಷ್ಟು ದಿನನೂ ನಾನೇ ಸಾಕ್ತೀನಿ, ನನ್ನನ್ನು ಮದುವೆ ಆದರೆ ಸಾಕು ಅನ್ನೋ ಒಂದು ಕಾರಣ ಆ ಹುಡುಗಿ ಸರ್. ನಾವಿವಾಗ ಈಗ ಇವು ಹೆಣ್ಮಗಳಿಗೋಸ್ಕರ ನಾನು ಬಂದಿದ್ದೀನಿ ಸರ್, ನನಗೋಸ್ಕರ ಇವರೆಲ್ಲ ಬಂದಿದ್ದಾರೆ ಸರ್. ನೀವು ಸರ್ ಇದೇ ತಾನೇ ಸರ್, ಈಗ ಅವ್ನು ಹೇಳಿದ್ದು ದುಡ್ಡು ನನ್ನ ಹತ್ರ ಇದೆ, ನಮ್ಮ ದುಡ್ಡು ನಡೆಯುತ್ತೆ ಅಂತ ವಿಡಿಯೋ ಮಾಡಿದ ದಿನಾನೇ ಅವನೊಂದು ತಿಂಗಳು ರಜೆ ಆಗ್ತಾನೆ, ಇಲ್ಲಿ ರಜೆ ಕೊಡ್ತಾರೆ ಅಂದರೆ ಇಲ್ಲಿ ಸರ್ ನೀವು ಹಾಂ ಹಾಂ ಹೌದೌದು ಅವ್ರ ಹುಡುಗ ನಂಗೆ ಫೋನ್ ಮಾಡಿದ್ದೆ. ಅವ್ರು ಬರಲಿ ಸರ್, ಸ್ವಲ್ಪ ಹಿಂದೆ ಬನ್ನಿ, ಎಲ್ಲರೂ ಬರೋ ಥರ ಬರಲಿ, ಅವ್ರು ಮಾತಾಡೋದು ಬರ್ರಿ. ಈಗ ಹುಡುಗ ಬಂದು ಈ ಹುಡುಗಿಗೆ ಹುಡುಗ ಹೇಳಿರೋದು ಒಂದೇ ಸರ್, ಬೆಳ್ಳಂದೂರು ಪೊಲೀಸ್ನವರೆಲ್ಲ ನನ್ನ ಮಾತು ಕೇಳ್ತಾರೆ, ನೀವು ಕಳಿಸ್ಬಿಡಿ ಸರ್, ಕಳಿಸ್ತೀನಿ ಹುಡುಗಿನ. ಅಲ್ಲ ಹೇಳಿರೋ ಮಾತು ಸರ್, ಕಂಪ್ಲೇಂಟ್ ಕೊಡಿ. ನಾವು ನಮ್ಮ ರಿಕ್ವೆಸ್ಟ್ ಏನು ಗೊತ್ತಾ ಸರ್, ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ದಯವಿಟ್ಟು ಆ ವ್ಯಕ್ತಿನ ಕರೆಸಿ ಈ ಹುಡುಗಿ ಹತ್ರ ಮಾತಾಡಿಸಿ, ನಮ್ದೇನಿಲ್ಲ ನಾವು ಇವರು ಬಗೆಹರಿಸ್ಕೊಳ್ಳಿ. ಆಮೇಲೆ ಕಾನೂನಾತ್ಮಕವಾಗಿ ಅದೇನಾಯಿತು ಅದಾಗಲಿ. ಒಂದೇ ಸರಿ ಕಂಪ್ಲೇಂಟ್ ಕೊಟ್ಟರೆ ಈಸಿಯಾಗಿ ಹೋಗಿ ಒಂದು ಬೇಲ್ ತಗೊಳ್ಳೋದು ಅಥವಾ ಹೈಕೋರ್ಟಲ್ಲಿ ಹೋಗಿ ಅವನು ಸ್ಪಾಶ್ ಮಾಡ್ಕೊಳ್ಳೋಂಥದ್ದು ಇಂಥದ್ದೇನಾದರೂ ಒಂದು ಮಾಡ್ತಾನೆ ಸರ್. ನಾವು ಒಂದು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು 178 ಇಂಟರ್ಕಾಸ್ಟ್ ಮ್ಯಾರೇಜಸ್ ಮಾಡಿಸಿದ್ದೀವಿ ಸರ್. ನಾವು ಸುಮಾರು 16 ವರ್ಷದಿಂದ ಸಂಘಟನೆಗಳಲ್ಲಿದ್ದೀವಿ. ನಮ್ಮದು ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಸಮ್ಮುಖದಲ್ಲಿ ಅಥವಾ ನೀವೇನಾದರೂ ಆ ಈ ಹುಡುಗಿನ ಕರ್ಕೊಂಡೋಗಿ ಮಾತಾಡೋಂಗಿದ್ರು ಓಕೆ, ಅಥವಾ ನಿಮ್ಮದೇ ಡಿಪಾರ್ಟ್ಮೆಂಟ್ ನಿಮ್ಮದೇ ಹುಡುಗ ಆಗಿರೋದ್ರಿಂದ ನೀವು ಕರೆಸಿ ಸ್ಟೇಷನಲ್ಲಿ ಕುತ್ಕೊಂಡು ಮಾತಾಡಿದ್ರು ಓಕೆ ಸರ್. ಈಗ ನಮ್ಮ ಹುಡುಗ ಇವರು ಇಷ್ಟು ಜನ ಬಂದಿದ್ದಾರಲ್ಲ ಸರ್, ಎಲ್ಲ ಹೊಟ್ಟೋಗ್ತಾರೆ ಸರ್, ಯಾರನ್ನೂ ಇಡಲ್ಲ ಇಲ್ಲಿ, ಎಲ್ಲರನ್ನೂ ಕಳಿಸ್ಕೊಟ್ಬಿಡ್ತೀನಿ. ನಾನು ಈ ಹುಡುಗಿಗೋಸ್ಕರ ಅವನ್ನ ಮಾತಾಡ್ಸೋದಕ್ಕೋಸ್ಕರ, ನೀವು ಅವ್ನು ಕರೆಸಿ ಮಾತಾಡ್ಸೋದಕ್ಕೋಸ್ಕರ ಒಂದು ತಿಂಗಳಾದರೂ ಇರ್ತೀನಿ ಸರ್. ಈಗ ಕಣ್ಣೂರು ಸ್ಮಶಾನ ನಾವು ಹೋರಾಟ ಮಾಡಿದ್ದು 7 ದಿನ ಸ್ಮಶಾನದಲ್ಲಿ ಕುತ್ಕೊಂಡು ಹೋರಾಟ ಮಾಡಿದ್ದು. ದಯವಿಟ್ಟು ಕರೆಸಿ ಸರ್, ನಾವು ರಿಕ್ವೆಸ್ಟ್ ಇಷ್ಟು ಜನ ನಾವು ಕೇಳ್ತಾ ಇರೋದು ಕರೆಸಿ ಅಷ್ಟೇ. ಆ ಹುಡುಗಿನೇ ಮಾತಾಡಿ, ನಾವು ಬರೋಲ್ಲ ಸರ್, ಈ ಹುಡುಗಿನೇ ಮಾತಾಡ್ಕೊಂಡು ಆ ಹುಡುಗಿ ಸಮಸ್ಯೆ ಇತ್ಯರ್ಥ ಮಾಡಿ ಅಷ್ಟೇ ಸರ್. ಅದೊಂದು ರಿಕ್ವೆಸ್ಟ್ ಸರ್, ದಯವಿಟ್ಟು ಅದಕ್ಕೊಂದು ಪ್ರಯತ್ನ ಪಡಿ ಸರ್. ನಾವು ಕೇಳ್ಕೊತಾ ಇದ್ದೀವಿ, ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಆ ಹುಡುಗನ ಕರೆಸಿ ಹುಡುಗಿನ ಮಾತಾಡಿಸಿ. ಆಮೇಲೆ ಅವನೇನಾದರೂ ಯಾವ ಕಾನೂನಿಗೂ ಬೆಲೆ ಕೊಟ್ಟಿಲ್ಲ ಅಂದಾಗ ಕಾನೂನಾತ್ಮಕವಾಗಿ ಏನಾಯ್ತೋ ಆ ಹುಡುಗಿ ಇದು ಮಾಡ್ತಾರೆ. ದಯವಿಟ್ಟು ನಮ್ದೇನಿಲ್ಲ, ಇವ್ರನ್ನೆಲ್ಲ ನೀವು ಕ್ಲಿಯರ್ ಮಾಡಿ ಅಂದರೆ ಒಂದೇ ನಿಮಿಷ ಎಲ್ಲ ಹೊಟ್ಟೋಗ್ತಾರೆ, ಯಾರು ಇರ್ಬಾರ್ದು, ಎಲ್ಲ ಹೊಟ್ಟೋಗ್ರಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಹುಡುಗಿ ಸರ್ ಹೋಗಿ ಮಾತಾಡೋಣ ಸರ್. ಬೇಡ ಸರ್, ಇಲ್ಲಿದ್ಲಲ್ಲ ಇಲ್ಲಮ್ಮ, ನೀವು ಹೋಗಿ ಮಾತಾಡೋಗ್ರಮ್ಮ. ನಾವು ಬಂದರೆ ಇಲ್ಲಿ ಬೇರೆ ಅವತ್ತೆ ಕಳ್ಕೊಟ್ಬಿಡ್ತೀನಿ ಅವ್ರನ್ನ, ನಾನು ಇರ್ತೀನಿ ಸರ್. ಸರ್ ಏನು ಒಂದೇ ಒಂದು ಇಶ್ಯೂ ಆಗಲ್ಲ, ಒಂದು ಧಿಕಾರಕ್ಕೆ ಹೋಗಲ್ಲ, ಒಂದು ಘೋಷಣೆಗೆ ಹೋಗಲ್ಲ, ಒಂದೇ ಒಂದು
ಈ ಕಾನೂನು ಉಲ್ಲಂಘನೆ ಆಗುವಂಥ ಕೆಲಸ ನಾವು ಇಲ್ಲಿ ತನಕ ಮಾಡಿಲ್ಲ, ಇವಾಗೂ ಅಷ್ಟೇ ಇದು ಮಾಡಲ್ಲ. ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಹುಡುಗಿ ಜೀವನ ರಜೆ ಏನೋ ಎಷ್ಟು ದಿನ ಬೇಕಾದ್ರೂ ಹಾಕೊಂಡು ಹೋಗ್ತಾನೆ ಸರ್. ನೀವು ಮನ್ಸು ಮಾಡಿದ್ರೆ ಬರ್ತಾನೆ, ಅದೊಂದು ಮಾಡಿ. ಹಾಂ ಸರ್, ದಯವಿಟ್ಟು ಮಾನವೀಯತೆ ದೃಷ್ಟಿಯಿಂದ ಸರ್ ಎಲ್ಲ ಕೇಸು ಕಂಪ್ಲೇಂಟಲ್ಲೇ ಬೇಡ ಸರ್, ಒಂದು ಮಾನವೀಯತೆ ದೃಷ್ಟಿಯಿಂದ ಕರೆಸಿ ಅವ್ರಿಗೆ ಮಾತಾಡ್ಸಿ ಸರ್. ಏನು ಆಗಬೇಕಾಗಿದೆ, ಹೆಣ್ಮಕ್ಳಿಗೆ ಏನು ಸಮಸ್ಯೆ ಇದೆ ಅಂತ ಒಂದು ರೈಟಿಂಗ್ ಕೊಟ್ಟಿದ್ರು. ಈಗ ನೀನು ಮದುವೆನೇ ಮಾಡಿಸು ಅಂತ ಬಿಟ್ಕೊಡು. ಏನು ಪೂರ್ತಿ ಕೊಡ ಮಾಡಿದ್ರು ಕೇಸ್ ಬೇಡಮ್ಮ, ಸುಮ್ಮನೆ ಹಾಗೆ ಮಾತಾಡಬೇಕಲ್ಲ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಜ ಸರ್, ನಿಜ ಸರ್. ಆ ವಿಡಿಯೋ ನೋಡಿದ್ರೆ ರಜಾ ತಗೊಂಡ್ಬಿಟ್ಟಿದ್ದಾನೆ ಸರ್. ಅವ್ನು ಹೇಳ್ದಂಗೆ ಆಯ್ತಲ್ಲ ಸರ್, ಅವ್ನಿಗೆ ಹಣ ಬಲ, ಅವ್ನ ಜಮೀನು ಬಲ ಅದೇ ಆಯ್ತಲ್ಲ ಸರ್ ಅವನಿಗೆ. ಹಾಂ ಸರ್, ಹಾಂ ಸರ್, ಅವತ್ತೇ ತಗೊಂಡು ಹೋಗಿದ್ದಾನೆ ಸರ್. ನೋಡಿ ನಾವೆಲ್ಲ ಇಲ್ಲಿ ನಿಮ್ಮ ಟೈಮ್ ವೇಸ್ಟು, ನಮ್ಮ ಟೈಮ್ ವೇಸ್ಟು. ಅವ್ಳಿಗೆ ಬೀದಿಗೆ ಬಂದಿದ್ದಾಳೆ, ದಯವಿಟ್ಟು ಕರ್ಸ್ಬಿಡಿ ಸರ್. ಅವ್ಳಿಗಿನ ಒಬ್ಬಳೇ ಇರ್ತಾಳೆ, ಬೇಕಾದ್ರೆ ನಾನು ಇಲ್ಲೇ ಇರ್ತೀನಿ. ದಯವಿಟ್ಟು ಅದನ್ನು ಕರ್ಸಿ ಅದೊಂದು ಬಗ್ಗೆ ಪ್ಲೀಸ್ ಸರ್. ಎಣ್ಣೆ ಇಲ್ಲೇ ಇದೆ ಸರ್, ಬೀದಿ ಹತ್ರ ಅಮ್ಮ ಮದುವೆ ಮಾಡಿಸಿ ಅಂತ. ಸೈಡ್ 2-3 ವರ್ಷ ಆಗೈತೆ ಸರ್ ನಮ್ಗೆ ಸರ್, 3 ವರ್ಷ ಆಗಿದೆ ಸರ್. ಸರ್ 3 ವರ್ಷ ಆಗಿದೆ ಸರ್ ನಾನು ಕ್ಯಾಶ್ ಮ್ಯಾರೇಜ್ ಬಿಟ್ಬಿಟ್ಟು. ಅವ್ರಿಗೆ ತಂದೆ ತಾಯಿ ಯಾರೂ ಇಲ್ಲ ಸರ್. ಅವನೇ ಮನೆ ಮಾಡಿ ಚಂದೊಂದೇ ಹೋಟೆಲ್ ಅವನೇ ಇಟ್ಟು ಬೇರೆ ಥರ ಎಲ್ಲ ಮಾಡಿ ಮತ್ತೆ ಇವ್ರಿಗೆ ಮೇಲೆ ಇದ್ದಂಥ ಆರೋಪಗಳ ಎಲ್ಲ ಮಾಡಿ 1 ವರ್ಷದಿಂದ ಕೆಲಸಕ್ಕೆ ಸೇರ್ಕೊಂಡಾಗಿದ್ದ ಇಲ್ಲಿ ತನಕ ಇಲ್ಲಿಗೆ ಯಾವ ಥರ ಚಿತ್ರಾಂಶ ಕೊಡಬೇಕು ಎಲ್ಲ ಥರ ಕೊಟ್ಟು ಈಗ ಇವ್ರಿಗೆ ಹತ್ರನೇ ಹೇಳ್ತಾನೆ. ಪೊಲೀಸ್ನವರೆಲ್ಲ ನನ್ನ ಮಾತು ಕೇಳ್ತಾರೆ. ನಂಗೆ 17 ಎಕರೆ ಜಮೀನು ಐತೆ, ಎಲ್ಲ ಮಾತಾಡಿದ್ದಾರೆ ಸರ್. ಎಲ್ಲ ಹುಡುಗಿ ಹತ್ರ ನೋಡಿದ್ದಾರೆ. ಇನ್ನು ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ನಿಮಗೆ ಕೇಳಿ ದುಡ್ಡು ನಾನು ನಿಮಗೆ ಕೊಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ ನಮ್ಮ ಮಾತು ಕೇಳ್ತಾರೆ, ಯಾರು ನಮ್ಮ ಮಾತು ಬಿಟ್ಕೊಡಲ್ಲ. ಅದೇ ಥರ ನಾವು ವಿಡಿಯೋ ಮಾಡಿದ ದಿನಾನೇ ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹುಡುಗಿ ನಮ್ಮ ಹತ್ರ ಬಂದಿದ್ದ ದಿನಾನೇ ಇದೇ ಪೊಲೀಸ್ ಸ್ಟೇಷನ್ 7 ದಿನ ರಜೆ. ಅದು ಶನಿವಾರ. ಆ ವ್ಯಕ್ತಿ ಫೋನ್ ಹಿಂದೆ ತಗೊಳ್ಳಿ. ದಿನೇಶ್ ಯಾದವ್ ಅನ್ನೋನು ಪೊಲೀಸು. 4 ವರ್ಷದಿಂದ ನಮಗೆ ಪರಿಚಯ. 2 ವರ್ಷದಿಂದ ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ನನಗೆ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಹೋಗ್ತಾ ಇಲ್ಲ, ಮೇಲೆ ನಾವಿಬ್ಬರು ಮದುವೆ ಮಾಡ್ಕೊಳಕ್ಕಾಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳಿದ, ಟೈಮು ಕೊಟ್ಟಾಯಿತು, ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ಗೆ ಹೋದರೆ ಅಲ್ಲಿ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು ಒಪ್ಪಿಸ್ತೀನಿ, ಮನೇಲಿ ಒಪ್ಪಿಸ್ಬಂದು ಮದುವೆ ಮಾಡ್ಕೊತೀನಿ ಅಂತೇಳಿ. ಅದಕ್ಕಿಂತ ಮುಂಚೆ ನನಗೆ ಮದುವೆ ಮಾಡ್ಕೊತೀನಿ, ನಾನು ಮನೇಲಿ ಒಪ್ಪಿ ಅಂತ ಹೇಳಿದ್ದ. ಇವಾಗ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಈಗ ದಿನೇಶ್ ಯಾದವ್ ಯಾರು, ನಿಮ್ಗೆ ಹೆಂಗೆ ಪರಿಚಯ ಅದು? ಪೊಲೀಸ್, ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳಂದೂರು ಪೊಲೀಸ್ ಸ್ಟೇಷನ್ ಹುಡುಗ ಇವರು. ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿದ್ವಿ 4 ವರ್ಷದಿಂದ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ 1.5-2 ವರ್ಷ ಆಯಿತು.
2 ವರ್ಷ ಆಯಿತು. ನಾವಿಬ್ರು ಅವನಿಗೆ ಬಂದು ಮದುವೆ ಮಾಡ್ಕೊತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ. ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಒಪ್ತಿಲ್ಲ, ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಒಂದು ತಂದೆ ಮದುವೆ ಬೇಡ ಅಂತ ಜಾತಿ ಮತ್ತೆ ಅಪ್ಪ ಅಮ್ಮನ ತಗೊಂಡ್ಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ಮ ಮನೇಲಿ ನಮ್ಮ ಮನೇಲಿ ಜಾತಿ ಬೇರೆ ಆದರೆ ಏನಂತ ಎರಡು ಒಂದೇ, ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ಥರ ಮಾಡಿದರೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೀಗೆ ಮಾಡ್ತೀವಿ. ಈಗ ಒತ್ತಾಯ ಏನು ಮೇಡಮ್? ಇವಾಗ ಅವ್ನು ಬರಬೇಕು, ಎಲ್ಲ ಇದ್ರು ಬರಬೇಕು, ಬಂದುಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ತೀವಿ ಅಷ್ಟೇ. ಈಗ ಸಂದೇಶ ಮುಖಾಂತರ ಬಂದ್ರಿ ಸ್ಟೇಷನ್ಗೆ, ಇವಾಗ ಏನು ಪೊಲೀಸ್ನವ್ರು ಏನು ಭರವಸೆ ಕೊಟ್ಟರು? ಪೊಲೀಸರು ಏನು ಭರವಸೆ ಕೊಟ್ಟಿಲ್ಲ ಸರ್ ನನಗೆ. ನಾವು ಒಂದು ಮಾತು ತಿಳಿಸ್ತೀವಿ, ಅವರ ರಜೆದಲ್ಲಿದ್ದಾನೆ, 1 ವಾರ ರಜೆ ಅಂತ ಮೊನ್ನೆ ಹೇಳಿದ್ರು, ಇವಾಗ 1 ತಿಂಗಳು ರಜೆಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಅಲ್ಲ ಮೇಡಮ್, ಎಲ್ಲೋ ಒಂದು ಕಡೆ ಪೊಲೀಸ್ ಅಂದ್ರೆ ನಂಬಿಕೆ ಅಂತಾರೆ. ಆ ಒಂದು ನಂಬಿಕೆ ಇಲ್ಲೇ ಸುಳ್ಳು ಅಲ್ಲಲ್ಲ, ಇಲ್ಲೇ ಸುಳ್ಳೋಗ ಸಮಾಜಕ್ಕೆ ಯಾವ ರೀತಿ ಒಂದು ಸಂದೇಶ ಹೋಗುತ್ತೆ? ನೀವೇ ಹೇಳಿ ಸರ್, ಒಬ್ಬ ಪೊಲೀಸ್ ಆಗಿನೇ ನನಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಇನ್ನು ಮಿಕ್ಕಿದವ್ರಿಗೆ ಹೆಂಗೆ ಕೊಡ್ತಾನೆ ಸರ್? ಇವಾಗ ನಾನು ಅದಕ್ಕೋಸ್ಕರ ಸಂದೇಶನ ಹುಡ್ಕೊಂಡು ಬಂದಿದ್ದೀನಿ. ಅವರೇ ಇವಾಗ ನನಗೆ ನ್ಯಾಯ ಕೊಡಿಸ್ಬೇಕು. ನನಗೆಲ್ಲೂ ನ್ಯಾಯ ಸಿಗ್ತಾ ಇದೆ ಸರ್. ನಿಮ್ಮ ಹೆಸರಮ್ಮ? ಲಕ್ಷ್ಮಿ ಅಂತ. ಲಕ್ಷ್ಮಿ ಅನ್ನೋರು ಹೆಣ್ಮಗಳು. ಅವನು ಡ್ಯೂಟಿ ಇಲ್ದಿರ ಇದ್ದಾಗ ಹೆಣ್ಮಗಳು ಬೇಕಾಯಿತು. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡಿದ್ದಾನಪ್ಪ. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡು ಹೆಣ್ಮಗಳ ಮೇಲೆ ಕೆಟ್ಟ ಆರೋಪಗಳು ಮಾಡೋವಂಥದ್ದು. ಅವ್ರ ತಂದೆ ತಾಯಿ ಇಲ್ದಿರ ಇರೋದನ್ನ ಒಂದು ಅಸಹಾಯಕತೆ ಥರ ತಗೊಳ್ಳೋದು, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು. ಅರ್ಥ ಆಯ್ತಲ್ಲ? ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು ಅಂತೇಳ್ಬಿಟ್ಟು ಹೇಳಿ ನಾವು ವಿಡಿಯೋ ಬಿಟ್ಟಿದ ತಕ್ಷಣವೇ 1 ವಾರ, ಇವಾಗ 1 ತಿಂಗಳು ರಜೆ ತಗೊಂಡು ಹೋಗಿರೋಂಥದ್ದು. ಈಗ ನಾವು ಹೇಳೋಂಥದ್ದು ಏನಂದರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ರಿಗೂ ಗೊತ್ತು ಸರ್, FIR ಆದರೆ ಆರಾಮಾಗಿ ಹೋಗ್ತಾನೆ, ಬೇಲ್ ತಗೊತಾನೆ, ಹೈಕೋರ್ಟಲ್ಲಿ ಸ್ಕ್ವಾಶ್ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ ಅಲ್ವಾ? ಆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಮದುವೆ. ಈಗ ಮತ್ತೆ ವಿದ್ಯಾಭ್ಯಾಸ ಐತೆ, ಅವ್ರಿಗೆ ಕೋರ್ಟು ಕಂಪ್ಲೇಂಟ್ಗಳು ಓಡಾಡ್ಕೊಂಡಿರೋದಕ್ಕಾಗಲ್ಲ. ನಾವು ಹೇಳೋಂಥದ್ದು ಏನಂದರೆ, ಪೊಲೀಸ್ ಆಗಿರೋದಕ್ಕೇ ಆ ಹುಡುಗಿನ ಬಿಟ್ಟಿರೋದು. ಪೊಲೀಸರ ಸಮ್ಮುಖದಲ್ಲೇ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಬೇಕು ಅಲ್ವಾ? ಹಂಗಾಗಿ ಈಗ ಅವರು ಏನೋ ಒಂದು 4 ಜನ ಮಾತ್ರ ಇರ್ಬೋದು, ಇನ್ನೆಲ್ಲರೂ ಇರಬಾರ್ದು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ರೆಡಿ. ಅವನು ಬಂದು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಎಷ್ಟು ದಿನಕ್ಕಾದರೂ ಬರಲಿ ಬಿಡಿ, ಇಲ್ಲೇ ಇರ್ತೀವಿ. 4 ಜನ ಇಲ್ಲೇ ಇರ್ತೀವಿ ಸರ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಬಿಡಲ್ಲ. ಎಲ್ಲೊಂದು ಕಡೆ ಪೊಲೀಸರು ಒಂದು ನಂಬಿಕೆ, ಆ ಒಂದು ನಂಬಿಕೆನೇ ಸುಳ್ಳಾಗ್ತಾ ಇದೆ ಸರ್. ಏನಿಲ್ಲ, ಎಲ್ಲ ಏನೋ ನಡೆದಿದೆ. ಬಟ್ ನನಗೆ 1000ಕ್ಕೆ 1000%, 100ಕ್ಕೆ 100 ಅಲ್ಲ, 1000% ನಮ್ಮ ಬೆಳ್ಳಂಡೂರು ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ. ಅವ್ರಿಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು.